ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಓರ್ಗಿತ್ತಿ ತಂಗಿದು ಸೊಪ್ಪು ಹಾಕೋ ಶಾಸ್ತ್ರ ಇತ್ತು. ಯಾವ ಥರ ಎಲ್ಲ ಶಾಸ್ತ್ರ ಮಾಡಿದ್ರು ಅಂತ ಇವತ್ತು ನಾನು ನಿಮಗೆಲ್ಲ ತೋರಿಸ್ತಿದ್ದೀನಿ. ಇದು ಆ್ಯಕ್ಚುಲಿ ಎಂಗೇಜ್ಮೆಂಟ್ಗಿಂತ ಮುಂಚೆ ಮಾಡೋ ಶಾಸ್ತ್ರ. ಲೈಕ್ ಮೆಚ್ಯೂರ್ಡ್ ಆದಾಗ ಮಾಡಿಲ್ದಲೇ ಇರೋರು ಈ ಥರ ಟೈಮಲ್ಲಿ ಮಾಡ್ತಾರೆ. ಸೊ ಎಲ್ಲರೂ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸೋದ್ರ ಮಾವ ಇದ್ದಾರಲ್ಲ, ಅವ್ರ ಕೈಯಿಂದ ಈ ಥರ ಗೂಡನ್ನ ಹಾಕಿಸ್ತಾರೆ. ಸೊ ಎಲ್ಲರೂ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಫೈನಲಿ ನಮ್ಮ ಹುಡುಗಿ ಗೂಡೊಳಗಡೆ ಬಂತು. ಒನ್ ಬೈ ಒನ್ ಎಲ್ಲರೂ ಪೂಜೆ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ವಿ. ಹುಡುಗಿ ಅಂತೂ ಫುಲ್ ಹ್ಯಾಪಿ. ಸೋದ್ರ ಮಾವ ಅರಿಶಿನ ಕುಂಕುಮ ಹಚ್ಚಿ ಗೂಡಿಗೆ ಪೂಜೆ ಮಾಡಿ ನೆಕ್ಸ್ಟು ಆರತಿ ಮಾಡ್ತಿದ್ದಾರೆ. ಸೊ ಅಕ್ಷತೆ ಹಾಕ್ಬೇಕಿತ್ತಲ್ಲ, ಅಕ್ಷತೆ ಹಾಕ್ತಿದ್ದಾರೆ. ನೆಕ್ಸ್ಟು ಮಡ್ಲು ತುಂಬಬೇಕು. ಸೇಮ್ ಪ್ರೊಸೀಜರ್ನ ಒಂದು 4 ಮೆಂಬರ್ಸ್ ಕೈಲಿ ರಿಪೀಟ್ ಮಾಡಿಸ್ತಾರೆ. ಸೊ ಕುಂಕುಮ ಮಾಡೋದು, ಹೂ ಮಾಡಿಸೋದು, ಅಕ್ಷತೆ ಹಾಕೋದು, ಮಡ್ಲು ತುಂಬೋದು. ಸೊ ಎಲ್ಲ ರಿಪೀಟ್ ಆಯಿತು ಪ್ರೊಸೀಜರ್ಸ್. ಎಣ್ಣೆನೂ ಹಚ್ತಾರೆ. ಫೈನಲಿ ಪೂಜೆ ಎಲ್ಲ ಮುಗಿದು ಪ್ರಸಾದನೂ ಬಂತು ಎಲ್ರಿಗೂ. ಇಲ್ಲಿ ಪಾಪುಗಳಿಬ್ಬರು ಏನೋ ಮಾತಾಡ್ಕೊಳ್ತಿದ್ದಾರೆ. ನೈಟ್ ಎಲ್ಲ ಜಾಗರಣೆ ಇದ್ದಿದ್ದರಿಂದ ಪಾಪ್ಕಾರ್ನ್ ಅಂತೆ, ಕಾರ್ಡ್ಸ್ ಅಂತೆ, ಚೌಕಾಬಾರ ಅಂತೆ ಈ ಥರ ಟೈಮ್ ಪಾಸ್ ಮಾಡಿದ್ವಿ. ಅದೆಲ್ಲ ಆಗೋ ಅಷ್ಟರಲ್ಲಿ 3:30 ಆಗಿತ್ತು. ಆಮೇಲೆ ಸೊಪ್ಪು ಹಾಕಿದ್ದೆಲ್ಲ ಅವ್ರ ಕೈಲೇ ಹೊರಗಡೆ ಹಾಕಿಸಿ ಅರಿಶಿನ ಹಚ್ಚಿ ಸ್ನಾನ ಮಾಡಿಸಿ ಸೊಪ್ಪು ಹಾಕಿದ್ವಲ್ಲ ಆ ಜಾಗಕ್ಕೆ ಮತ್ತೆ ಪೂಜೆ ಮಾಡಿ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ವಿ. ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಕಡೆನೂ ಎಲ್ಲ ಈ ಥರ ಶಾಸ್ತ್ರ ಮಾಡ್ತಾರಾ? ಕಮೆಂಟ್ ಮಾಡಿ ನನಗೂ ತಿಳಿಸಿ. ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ನನಗೂ ತಿಳಿಸಿ.